ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣು ಮತ್ತು ಅನೇಕ ಜನರು, ಯಾಕಂದರೆ ಯುವ ಘಟಕದ ರಾಜಾ ಪಟೇಲ್ ಆಗಿರ್ಬೋದು, ನಮ್ಮ ಶ್ಯಾಮರಾವ್ ಸುರಣ್ಣನವರಾಗಿರ್ಬೋದು, ಅನೇಕ ಇವತ್ತು ಎಲ್ಲ ಪಕ್ಷದ ಅಭಿಮಾನಿಗಳು ವರ್ಷಗಳಂತೆ ಇವತ್ತು ಪಕ್ಷ ಎಲ್ಲಿ ಇದೆ, ಜನತಾದಳ ಎಲ್ಲಿದೆ ಅಂತೇಳಿ ಕೇಳ್ತಾ ಇದ್ರು. ಕಲಬುರಗಿಯಲ್ಲಿ ಜನತಾದಳ ಏನಿದೆ ಅಂತೇಳಿ ಇವತ್ತು ತಾವು ತೋರಿಸಿದ್ರಿ ಬಂಧುಗಳೇ. ಇನ್ನು ಮುಂದೆ ಜನತಾದಳ ಪಕ್ಷ ಯಾವ ಮಟ್ಟಿಗೆ ಹೋಗುತ್ತೆ ಎಂಬ ಒಂದು ಆಶಾ ಭಾವನದಿಂದ ಇವತ್ತು ಈ ಪಕ್ಷ ಇವತ್ತು ಯುವ ನಾಯಕರಾಗಿ ಈ ಪಕ್ಷದ ಮುಂದಿನ ಭವಿಷ್ಯ, ಮುಂದಿನ ನಮ್ಮ ಈ ರಾಜ್ಯದ ಮತ್ತೊಬ್ಬ ಮುಖ್ಯಮಂತ್ರಿ ಆಗಲು ಬಂದಿದ್ದಾನೆ ಈ ಪಕ್ಷದಿಂದ. ನಮ್ಮ ನಿಖಿಲ್ ಅಣ್ಣವರಿಗೆ ಆ ದೇವರ ಆಶೀರ್ವಾದ ಮಾಡಬೇಕು ಈ ಪಕ್ಷ. ಯಾಕಂದರೆ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿದ್ದಂಥ ಪಕ್ಷ, ಯಾವತ್ತೂ ಕೂಡ ಕಾರ್ಮಿಕರ ಪರವಾಗಿ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದೆ ಅಂದರೆ ಇಲ್ಲಿ ಕೂತಂತ ಎಲ್ಲ ಜನರು ಇವತ್ತು ಭೀಮಾ ನದಿಯ ನೀರು ನೀವು ಕುಡಿತಾ ಇದ್ರಂದ್ರೆ ಅದು ದೇವೇಗೌಡರ ಒಂದು ಆಶೀರ್ವಾದ ಅಂತ ಹೇಳಲು ಬಯಸ್ತಾ ಇದ್ರು ಬಂಧುಗಳೇ. ಅವ್ರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದೇ ಅಫ್ಜಲ್ಪುರಿಗೆ ಬಂದು ಅವರು 800 ಕೋಟಿ ಕೊಟ್ಟಿದ್ದಕ್ಕಾಗಿ ಆ ಭೀಮಾ ಡ್ಯಾಮ್ ಅನ್ನ ನಿರ್ಮಾಣ ಆಯಿತು. ಇವತ್ತು ನೀವು ಕಲಬುರಗಿಯವರು ನೀರು ಕುಡಿತಾ ಇದೀವಿ ಬಂಧುಗಳೇ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನತಾದಳ ಕೊಡುಗೆ ಅಪಾರವಾಗಿದೆ. ಇವತ್ತು ನಮ್ಮ ರಾಜ್ಯದ ಪಕ್ಷಕ್ಕೆ ನಾವೆಲ್ಲರೂ ಒಲವನ್ನು ತೋರಿಸ್ಬೇಕು. ಇವತ್ತು ರಾಷ್ಟ್ರೀಯ ಪಕ್ಷಕ್ಕೆ ತಾವೆಲ್ಲರೂ ಒಲವನ್ನು ತೋರಿಸಿದ್ದು ನೋಡಿದಿರಿ. ಏನೇನು ಹಗರಣಗಳು ನಡೀತಾ ಇದೆ, ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ, ತಾವೆಲ್ಲರೂ ಕಣ್ಣು ಮುಂದೆ ನೋಡ್ತಾ ಇದ್ದೀರಿ. ಪ್ರತಿದಿನ ಮಾಧ್ಯಮದವರು ಏನು ನಿಮಗೆ ತೋರಿಸ್ತಾ ಇದ್ರು ಅಂದ್ರೆ ಟಿವಿ ನೋಡ್ಬೇಕಂದ್ರೆ ನಾಚಿಕೆ ಆಗ್ತಾ ಇದೆ. ಜನತಾದಳ ಆಡಳಿತದಲ್ಲಿದ್ದಾಗ ಇಂಥ ಒಂದು ಸಂದರ್ಭ ಎಂದೂ ಕೂಡ ನಾವು ನೋಡಿರಲಿಲ್ಲ ಬಂಧುಗಳೇ. ಹಿರೀಕರು ಅನೇಕರು ಜನರು ಇವತ್ತು ಈ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಅಂತ ಎಲ್ಲ ಹಿರೀಕರನ್ನ ಕೂಡ ಇವತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ಸನ್ಮಾನ್ಯ ಅಪ್ಪಾಜಿಯವರು ಕೊಟ್ಟಂತ ಕೊಡುಗೆ ಬಗ್ಗೆ ಅವರಿಗೆ ಅಪಾರ ಗೌರವ ಇದೆ. ರೈತರಿಗಾಗಿ ಅನೇಕ ವಿಷಯಗಳನ್ನು ಸಾಲ ಮನ್ನಾ ಮಾಡಿದಾಗಿರ್ಬೋದು, 1, 2 ನಮ್ಮ ಪಕ್ಷದ ಕೆಲಸಗಳ ಕಾರ್ಯಗಳನ್ನು ನೋಡಿದ್ರೆ ನಾವು ಬೆಲೆ ಕಟ್ಟಲಾರದೆ ಇವತ್ತು. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವಿಲ್ಲ, ಏನು ನುಡಿದಿಲ್ಲ, ಆದರೂ ಕೂಡ ಮಾಡಿ ತೋರಿಸಿದಂಥ ಪಕ್ಷ ನಮ್ಮದಾಗಿದೆ ಬಂಧುಗಳೇ. ಹೇಳ್ತಾ ಇದಾರಲ್ಲ ಕಾಂಗ್ರೆಸ್ ಅವರು ನುಡಿದಂತೆ ನಡೆದಿದ್ದೀವಿ ಅಂತೇಳಿ, ನುಡಿದಂಥ ಭ್ರಷ್ಟಾಚಾರದಲ್ಲಿ ಒಳಗಿದೆ ಮತ್ತು ವಿನಃ ಬೇರೆದು ಏನೂ ಅವರು ಮಾಡ್ತಾ ಇಲ್ಲ ಅಂತೇಳಿ ತಮಗೆ ಹೇಳಲು ಬಯಸ್ತಾ ಇದ್ದೀನಿ. ಈಗ ಸಮಯದ ಅಭಾವ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ವಿಷಯಗಳನ್ನು ಕೆಲವೊಂದು ಅಣ್ಣವರಿಗೆ ನಾವು ಬೆಳಗಿನ ಜಾವದಲ್ಲಿ ತಿಳಿಸಿದ್ದೀವಿ. ಇಲ್ಲಿ ಬಹಳಷ್ಟು ಜನರು ಇವತ್ತು ಯುವಕರು ಬಹಳ ನಮ್ಮ ಮಹಾರಾಷ್ಟ್ರಗೆ ಮತ್ತು ತೆಲಂಗಾಣಗೆ, ಆಂಧ್ರ ಪ್ರದೇಶಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರಣ್ಣ. ಅದಕ್ಕಾಗಿ ಈ ನಮ್ಮ ಭಾಗದಲ್ಲೇ ಕಾರ್ಖಾನೆಗಳಿವೆ, ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ, ದೊಡ್ಡ ದೊಡ್ಡ ಕಾರ್ಖಾನೆಗಳು. ಇವತ್ತು ಆ ಒಂದು ಕಾರ್ಖಾನೆಯಲ್ಲಿ ಇವತ್ತು ನಮ್ಮ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿದ್ದಂಥ ಎಲ್ಲ ತಾಯಂದಿರು ಬಂದಿದ್ದಾರೆ, ಇವತ್ತು ಹಿರಿಯರು ಬಂದಿದ್ದಾರೆ. ಅವ್ರ ಮಕ್ಕಳು, ಅವ್ರ ಅಣ್ಣತಮ್ಮಂದಿರು ಇವತ್ತು ನೌಕರಿಗೆ ಹೋಗ್ಬೇಕಂದ್ರೆ ಇವತ್ತು ಬೆಂಗಳೂರು ಹೋಗ್ತಾರೆ, ಇಲ್ಲಾದ್ರೆ ಹೈದರಾಬಾದ್ ಹೋಗ್ತಾರೆ, ಇಲ್ಲಾದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಸಂದರ್ಭ ಕಾಣ್ತಾ ಇದೀವಿ ಬಂದೇಳಿ. ಅದನ್ನು ಇವತ್ತು ತಡಬೇಕಾಗಿದೆ. ಅದಕ್ಕಾಗಿ CCI ಕುರುಕುಂಟ ಫ್ಯಾಕ್ಟ್ರಿ ಅಣ್ಣವ್ರಿಗೆ ನಾನು ಹೇಳಿದ್ದೀನಿ, ಅದರಲ್ಲಿ ನಮಗೆ ದಿಲ್ಲಿಗೆ ಬರೋಕ್ಕೆ ಕೇಳಿದ್ದಾರೆ. ನಾವು ಒಂದು ನಿಯೋಗ ತೊಂದು ಚೇಂಬರ್ ಆಫ್ ಕಾಮರ್ಸು ನಾವು ಎಲ್ಲರ ಜೊತೆಗೂಡಿ ಇಲ್ಲಿನ ಸಮಸ್ಯೆಗಳು, ಯಾಕಂದ್ರೆ ಅಂಥ ಒಂದು ಸರ್ಕಾರಿ ಕಾರ್ಖಾನೆಗಳಲ್ಲಿ ಎಷ್ಟಿದ್ದು ಹಿಂದೆ ಎಲ್ಲನೂ ಕೂಡ ಇವತ್ತು ಮುಚ್ಚೋಗಿದೆ. ಅದನ್ನು ಇವತ್ತು ಮತ್ತೆ ಪುನರಾರಂಭಿಸಬೇಕಾದ್ರೆ ಕುಮಾರಣ್ಣನವರಿಗೆ ನಾವು ಮನವಿ ಮಾಡ್ತೀವಿ. ನೋಡೋಣ, ಭಗವಂತನ ದಯದಿಂದ ಆಶೀರ್ವಾದದಿಂದ ಖಂಡಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ನಿಜವಾದ ನ್ಯಾಯವನ್ನು ಸಿಗುತ್ತೆ ಅಂತೇಳಿ ಇವತ್ತಿಂದ ನಾನು ಮಾತನ್ನು ಕೊಡಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅನೇಕ ವಿಚಾರಗಳು ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ, ಇದೇ ಬಡಾವಣೆಗಳಲ್ಲಿ, ನಿಮ್ಮ ಏರಿಯಾಗಳಲ್ಲಿ ನೀರು ಬರ್ತಾ ಇಲ್ಲ. ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾರೆ ಬೇಸಿಗೆಯಲ್ಲಿ. ಪಾಪ ತಾಯಂದ್ರೆಲ್ಲ ಕೊಡ ಹೊತ್ತಿ ನೀರಿಗೆ ಹೋಗ್ತಾರೆ. ಅದನ್ನು ಕೂಡ ತಡೆಗಟ್ಟಬೇಕಂತೇಳಿ ಹಲವಾರು ವಿಚಾರಗಳು ಇವತ್ತಿದೆ. ಅವೆಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಮನವಿ ಮುಖಾಂತರ ನಾವು ಇಡ್ತೀವಿ. ಇವತ್ತು ಜನತಾದಳ ಪಕ್ಷ ತಾವು ದಯಮಾಡಿ ಎಲ್ಲರಿಗೆ ನನ್ನ ಕಳಕಳಿ ಮನವಿದೆ. ಇಲ್ಲಿ ಬಂದಂಥವ್ರ ಹತ್ರ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ. ಮಿಸ್ ಕಾಲ್ ಮಾಡಿದ್ರೆ ನಾವು ಈಸಿಯಾಗಿ ಮೆಂಬರ್ ಆಗ್ತೀವಿ. ಆ ಮಿಸ್ ಕಾಲ್ ನಂಬರನ್ನು ಇವತ್ತು ವಿವರವಾಗಿ ತಮಗೆ ಹೇಳ್ತಾರೆ. ಆ ಮಿಸ್ ಕಾಲ್ ಮಾಡಿ ಇವತ್ತು ತಾವೆಲ್ಲರೂ ಸದಸ್ಯತ್ವ ನೋಂದಣಿಕೆಯಲ್ಲಿ ಪಾಲ್ಗೊಳ್ಬೇಕು. ಮೊದಲಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಇವತ್ತು ಮಿಸ್ ಕಾಲ್ ಮುಖಾಂತರ ತಾವು ಮಾಡಬೇಕು. ಏನು ಮಿಸ್ ಕಾಲ್ ನಂಬರ್ ಇದೆ ನಾನು ಮತ್ತೊಮ್ಮೆ ಹೇಳ್ತೀನಿ,
ಫೋನಲ್ಲಿದ್ದರೆ ತಾವೆಲ್ಲರೂ ಫೋನಲ್ಲಿ ನೋಟ್ ಮಾಡ್ಕೊಳ್ರಿ. 9944002028 ಈ ನಂಬರಿಗೆ ತಾವು ಏನಾದರೂ ಮಿಸ್ ಕಾಲ್ ಹೊಡೆದ್ರೆ ಲಿಂಕ್ ಅನ್ನು ಬರುತ್ತೆ. ಅದರಲ್ಲಿ ತಾವೆಲ್ಲರೂ ಸದಾಸತ್ವ ನೋಂದಣಿಗೆ ಇದು ಬಹಳ ಸರಳತೆಯಿಂದ ಆಗಲಿ ಅಂತೇಳಿ ಇವತ್ತು ನಿಖಿಲಣ್ಣ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಪಕ್ಷ ಕಟ್ಟಲ್ಲಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೈ ಜೋಡಿಸೋಣ. ನಾನು ಹೆಚ್ಚಿಗೆ ಸಮಯ ತಗೊಳ್ಳಾರ್ದೆ ಅನೇಕ ವಿಚಾರಗಳು ನಾನು ತಮ್ಮೆಲ್ಲರ ಗೋಸ್ಕರವಾಗಿ ಅವೆಲ್ಲ ವಿಷಯಗಳನ್ನು ಅಣ್ಣವ್ರ ಎದುರುಗಡೆ ಮಗದೊಮ್ಮೆ ನಾನು ಹೇಳ್ತೀನಿ. ಬಂದಂಥ ಎಲ್ಲ ಅತಿಥಿಗಳಿಗೆ ವಂದಿಸಿ ಮುಂಭಾಗದಲ್ಲಿ ಕೂತಂಥ ಎಲ್ಲರನ್ನ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.